ಝೆಪ್ಟೋಯಿಂದ ಕಾಲಿಫ್ಲವರ್ ತರಿಸಿದ್ದೆ. ಸೊ ಇದು ಹಾಗೇ ಇತ್ತು. ಸೊ ಅದಕ್ಕೆ ಇವತ್ತು ಸ್ನ್ಯಾಕ್ಸಾಗಿ ಕಾಲಿಫ್ಲವರ್ 65 ಮಾಡೋಣ ಅಂತ ಅದನ್ನೊಂದು ಬೌಲ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಅದು ವಾಶ್ ಮಾಡೋ ಅಷ್ಟರಲ್ಲಿ ನೀರು ಕೂಡ ಬಾಯ್ಲ್ ಆಗ್ತಾಯಿತ್ತು. ಸೊ ಬಾಯ್ಲ್ ಆಗ್ತಿರೋ ನೀರಿಗೆ ಕಾಲಿಫ್ಲವರ್ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಟರ್ಮರಿಕ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡ್ಗೆ ಹಾರೋದಕ್ಕೆ ಇಕ್ಕಬೇಕು ಬಾಯ್ಲ್ ಆದಮೇಲೆ. ಆ ನಂತರ ಅದಕ್ಕೆ ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ಬೇಯಿಸಿಟ್ಟಿರುವಂತಹ ಕಾಲಿಫ್ಲವರ್ನ ಆ್ಯಡ್ ಮಾಡಬೇಕು. ಕಾಲಿಫ್ಲವರ್ ಆ್ಯಡ್ ಮಾಡಿದ್ಮೇಲೆ ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ಹಾಗೆ 1 ಸ್ಪೂನ್ ಮೈದಾನ ಆ್ಯಡ್ ಮಾಡಬೇಕು. ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಬೇಕು. ಸೊ ಇವೆಲ್ಲ ಆ್ಯಡ್ ಮಾಡಿದ್ಮೇಲೆ ಆ್ಯಂಡ್ ನಿಮ್ಮ ಸ್ಪೈಸಕ್ಕೆ ಎಷ್ಟಾಗುತ್ತೋ ಅಷ್ಟು ಸಾಲ್ಟ್, ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ಧನಿಯಾ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಆನಂತರ ಬಿಸಿಯಾಗಿರೋ ಆಯಿಲ್ ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ದಟ್ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ನಿಮ್ಮ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾದ ಕಾಲಿಫ್ಲವರ್ 65 ರೆಡಿಯಾಗಿರುತ್ತೆ. ಸ್ನ್ಯಾಕ್ಸಾಗೂ ಯೂಸ್ ಮಾಡ್ಬೋದು ಅಥವಾ ಸೈಡ್ ಡಿಶಾಗಿ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.